ಇವತ್ತು ನಂದು ಡ್ರೈವರ್ಸ್ ಲೈಸೆನ್ಸ್ ಎಕ್ಸಾಮ್ ಇದೆ, ಭಯ ಆಗ್ತಿದೆ. ಫೇಲ್ ಆಗಿಬಿಡ್ತು ಗೈಸ್ ಫಸ್ಟ್ ಟೈಮ್, ಐ ಮೀನ್ ಸೆಕೆಂಡ್ ಚಾನ್ಸ್. ಇಟ್ಟು ತುಂಬ ಸುದ್ದಿ ಹೊಡಿತಿದ್ರು ನನ್ನ ಜೊತೆ. ನಮಸ್ಕಾರ ಎಲ್ಲರಿಗೂ, ಗುಡ್ ಮಾರ್ನಿಂಗ್. ಇವತ್ತು ನಂದು ಡ್ರೈವರ್ಸ್ ಲೈಸೆನ್ಸ್ ಎಕ್ಸಾಮ್ ಇದೆ, ಅಂದರೆ ಬಿಹೈಂಡ್ ದ ವೀಲ್ಸ್. ಸೊ ಇದು ಪ್ರಾಕ್ಟಿಕಲ್ ಎಕ್ಸಾಮ್. ಇಲ್ಲಿ ಲೈಕ್ ಫುಲ್ ಕಾರ್ ತೊಗೊಂಡು ಆ್ಯಂಡ್ ಲೈಸೆನ್ಸ್ ಡ್ರೈವರ್ ಎಲ್ಲ ಇರಬೇಕು. ಸೊ ನಾನು ಮತ್ತು ನನಗೆ ಪರಿಚಯ ಇರೋರೊಬ್ಬರು ಬಂದಿದ್ದೀವಿ. ಇನ್ನೊಂದು 20 minutes ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಎಕ್ಸಾಮ್ ಅಂದರೆ ಲೈಕ್ ಜಸ್ಟ್ ಒಬ್ಬರು ಇನ್ಸ್ಟ್ರಕ್ಟರ್ ನಮ್ಮ ಜೊತೆ ಕೂತಿರ್ತಾರೆ ಆ್ಯಂಡ್ ಅವ್ರ ಜೊತೆ ಅವ್ರು ಹೇಳ್ದಂಗೆ ಓಡಿಸ್ಬೇಕು. ಭಯ ಆಗ್ತಿದೆ, ಬಟ್ ಇಟ್ಸ್ ಓಕೆ, ಏನಾಗಲ್ಲ. ಓಕೆ ಗೈಸ್, ಐ ವಿಲ್ ಮೀಟ್ ಯು ಸೂನ್. ಬಾಯ್. ಸೊ ಡಾಕ್ಯುಮೆಂಟೇಷನ್ ಎಲ್ಲ ಆಯಿತು ನೋಡಿ, ಈ ಥರ ಕೊಡ್ತಾರೆ ಆ್ಯಂಡ್ ಅಪಾಯಿಂಟ್ಮೆಂಟ್ ಎಲ್ಲ ಬರೆದಿರ್ತಾರೆ ಅದ್ರ ಮೇಲೆ. ಈಗ ಕಾರ್ ತೊಗೊಂಡು ಅಲ್ಲಿ ಹೋಗಬೇಕು. ಅಲ್ಲಿ ಒಬ್ಬರು ಇನ್ಸ್ಟ್ರಕ್ಟರ್ ಬರ್ತಾರೆ, ಅವ್ರ ಜೊತೆ ಕೂತ್ಕೊಂಡು ಹೋಗಬೇಕು. ಅಯ್ಯೋ ಭಯ ಆಗ್ತಿದೆ ಫುಲ್ಲು ನನಗೆ. ಇಟ್ಸ್ ಓಕೆ, ಐ ಕ್ಯಾನ್ ಡೂ ಇಟ್. ವೀಸಾ ಇಂಟರ್ವ್ಯೂ ಇದ್ದಂಗೆ ಅನಿಸ್ತಿದೆ. ಅದೇ ಭಯ. ಫೇಲ್ ಆಗಿಬಿಡ್ತು ಗೈಸ್ ಫಸ್ಟ್ ಟೈಮ್. ಏನಾಯ್ತಂದರೆ ಇಂಟರ್ಸೆಕ್ಷನ್ ಇರುತ್ತೆ, ಇಂಟರ್ಸೆಕ್ಷನಲ್ಲಿ ರೈಟ್ ತೊಗೊಳಕ್ಕೆ ಹೇಳಿದರು. ನಾನು ಆ್ಯಕ್ಚುಲಿ ಫಸ್ಟ್ ಹೋಗ್ತಿರೋ ಟ್ರಾಫಿಕ್ಕಿಗೆ ವೆಯ್ಟ್ ಮಾಡಬೇಕಿತ್ತು, ಅಂದರೆ ನಮ್ಮ ಈ ಥರ ಡೈರೆಕ್ಷನ್ನಲ್ಲಿ. ಸೊ ನಾನು ವೆಯ್ಟ್ ಮಾಡಲಿಲ್ಲ, ಏನೋ ಗಾಬರಿನಲ್ಲಿ ನಾನು ಬ್ರೇಕ್ ಕೂಡ ಹಾಕಲಿಲ್ಲ. ಆ ಟ್ರಾಫಿಕ್ನಲ್ಲೇ ಮರ್ಜ್ ಆಗೋಕ್ಕೆ ಹೋಗ್ಬಿಟ್ಟೆ, ಹೋಗಬಾರ್ದು ಹಂಗೆ. ಸೊ ಸ್ಟಾಪ್ ಅಂತ ಅಂದರು, ಸ್ಟಾಪ್ ಮಾಡಿದೆ. ಸೊ ಅದು ಒಂದು ಮೇಜರ್ ಮಿಸ್ಟೇಕ್. ಸೊ ಮೇಜರ್ ಮಿಸ್ಟೇಕ್ ಒಂದಾದರೂ ಕೂಡ ಫೇಲ್ ಮಾಡ್ತಾರೆ. ಸೊ ಅದಕ್ಕೆ ಫೇಲ್ ಆಗಿಬಿಡ್ತು. ಮತ್ತೆ ಈಗ ಬುಕ್ ಮಾಡಿಕೊಂಡು ಮತ್ತೆ ಮಾಡ್ಬೇಕು ಇನ್ನೊಂದು ಸರಿ. ಇಲ್ಲ, ನೆಕ್ಸ್ಟ್ ಟೈಮ್ ಮಾಡ್ತೀನಿ ನಾನು. ಸೊ ಈ ಥರ ಒಂದು ಚೆಕ್ ಲಿಸ್ಟ್ ಕೊಡ್ತಾರೆ. ಈ ಪೇಪರ್ನಲ್ಲಿ ನಾವು ಏನೇನು ಮಿಸ್ಟೇಕ್ಸ್ ಮಾಡಿದ್ದೀವಿ, ಆಮೇಲೆ ಎಲ್ಲೆಲ್ಲಿ ಮಿಸ್ಟೇಕ್ಸ್ ಮಾಡಿದ್ದೀವಿ ಎಲ್ಲ ಬರೀತಾರೆ. ಸೊ ಇಷ್ಟು. ಓಕೆ ಗೈಸ್, ಸಿ ಯು ಆನ್ ದ ನೆಕ್ಸ್ಟ್ ಡೇ ಆಫ್ ಮೈ ಡ್ರೈವಿಂಗ್ ಎಕ್ಸಾಮ್. ಅಲ್ಲಿವರೆಗೂ ಟೇಕ್ ಕೇರ್. ಹೇ ಗಾಯ್ಸ್, ಸೊ ಇವತ್ತು ಸೆಕೆಂಡ್ ಟ್ರಯಲ್ ಇದೆ, ಐ ಮೀನ್ ಸೆಕೆಂಡ್ ಚಾನ್ಸ್. ಸೊ ಇವತ್ತಂತೂ ನಾನು ಪಾಸ್ ಆಗಲೇಬೇಕು, ಬಿಕಾಸ್ ಫಸ್ಟ್ ಟೈಮ್ ಮಾಡಿದ ಮಿಸ್ಟೇಕ್ಸ್ನೆಲ್ಲ ನೆನ್ಪಿಟ್ಕೊಂಡಿದ್ದೀನಿ. ಆ್ಯಂಡ್ ಫಸ್ಟ್ ಟೈಮ್ ಮಾಡಿದ್ದನ್ನ ಮತ್ತೆ ರಿಪೀಟ್ ಮಾಡೋಕ್ಕಾಗಲ್ಲ, ಡಂಬಾಗಿಬಿಡುತ್ತದು. ಸೊ ಈ ಟೈಮ್ ಹೆಂಗಾದರೂ ಆಗಲಿ ಪಾಸ್ ಆಗಲೇಬೇಕು. ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀನಿ ನಾನು, ಬಟ್ ಮತ್ತೆ ಏನೂ ಮಿಸ್ಟೇಕ್ಸ್ ಆಗದೆ ಇರೋ ಥರ ನೋಡ್ಕೋಬೇಕು. ಆ್ಯಂಡ್ ಲಾಸ್ಟ್ ಟೈಮ್ ಹೇಳಿದ ಪ್ರಕಾರ ತುಂಬ ಸ್ಟ್ರಿಕ್ಟ್ ಇರ್ತಾರೆ ಅವರು. ಲೈಕ್ ಏನೋ ಒಂದು ಇವ್ಯಾಲ್ಯೂಯೇಷನ್ ಶೀಟ್ ಅಂತ ಕೊಟ್ಟಿರ್ತಾರೆ ಈ ಥರ. ಸೊ ಅದರಲ್ಲಿ ಪ್ರತಿಯೊಂದು ಮಾರ್ಕ್ ಮಾಡ್ತಾರೆ. ಲೈಕ್ ನಾವು ಆ ಕಡೆ ಈ ಕಡೆ ನೋಡಿಲ್ಲ, ಏನು ಸರೌಂಡಿಂಗ್ಸ್ ಚೆಕ್ ಮಾಡಿಲ್ಲ, ಆ್ಯಂಡ್ ಇನ್ನೂ ಏನು ಲೆಫ್ಟ್ ಟರ್ನ್ ರೈಟ್ ಟರ್ನ್ ನಾವು ಸಡನ್ನಾಗಿ ಬ್ರೇಕ್ ಹಾಕೋದಾಗಲಿ ಸ್ಪೀಡಾಗಿ ಹೋಗೋದಾಗಲಿ ಎಲ್ಲ ಚೆಕ್ ಮಾಡ್ತಾರೆ. ಸೊ ವಿ ಹ್ಯಾವ್ ಟು ಬಿ ರಿಯಲಿ ಕೇರ್ಫುಲ್. ಆ್ಯಂಡ್ ಕಾರ್ ಬಂತು. ಸೊ ನಾನು ಅಲ್ಲಿಗೆ ಹೋಗಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಗೈಸ್, ಲೈಸೆನ್ಸ್ ಪಾಸ್ ಆಯಿತು, ಐ ಮೀನ್ ಟೆಸ್ಟ್ ಪಾಸ್ ಆಯಿತು. ಸೊ ಲೈಸೆನ್ಸ್ ಬಂತು. ಇದು ನನ್ನ ಟೆಂಪರರಿ ಲೈಸೆನ್ಸ್. ಸೊ ಈ ಟೆಂಪರರಿ ಲೈಸೆನ್ಸ್ ನಮ್ಮ ಒರಿಜಿನಲ್ ಕಾರ್ಡ್ ಬರೋ ತನಕ ಯೂಸ್ ಮಾಡಬೇಕು. ಅದಾದಮೇಲೆ ಒರಿಜಿನಲ್ DL ಕಾರ್ಡ್ ಮನೆಗೆ ಬರುತ್ತೆ, ಒಂದು 2 weeks ಅಂತ ಹೇಳಿದರು. ಇಟ್ ವಾಸ್ ಸೋ ಈಸಿ. ಆ್ಯಂಡ್ ಆ ಎಕ್ಸಾಮಿನರ್ ಕೂಡ ತುಂಬ ಒಳ್ಳೆಯವರು, ಚೆನ್ನಾಗಿ ಮಾತಾಡ್ಸಿದ್ರು. ಆ್ಯಂಡ್ ಹಿ ವಾಸ್ ರಿಯಲಿ ಸ್ವೀಟ್. ತುಂಬ ಸುದ್ದಿ ಹೊಡಿತಿದ್ರು ನನ್ನ ಜೊತೆ. ಹಾಗೆ ನಾವು ನಮ್ಮ ಜೊತೆ ಯಾರಿದ್ರೂ ಫುಲ್ ಸುದ್ದಿ ಸ್ಟಾರ್ಟ್ ಮಾಡ್ಕೊಂಡು ಬಿಡ್ತೀವಿ. ಆ್ಯಂಡ್ ಇಟ್ ವಾಸ್ ರಿಯಲಿ ಗುಡ್. ಸೊ ಏನೂ ಮಿಸ್ಟೇಕ್ಸ್ ಮಾಡಲಿಲ್ಲ, ಒಂದು 4 ಮೈನರ್ ಮಿಸ್ಟೇಕ್ಸ್ ಮಾಡಿದೆ ಅಷ್ಟೇ. ಅದು ಸ್ವಲ್ಪ ಫಾಸ್ಟಾಗಿ ಬ್ರೇಕ್ ಹಾಕೋದು, ಇಲ್ಲ ಸ್ವಲ್ಪ ಲೇನ್ ಚೇಂಜ್ ಮಾಡೋವಾಗ ಟೈಮ್ ತೊಗೊಳೋದು, ಇದು ಮಾತ್ರ. ಅದು ಬಿಟ್ಟರೆ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದರು. ಸೊ ಎಸ್ ಗೈಸ್, ಈಗ ಮನೆಗೆ ಹೋಗ್ಬೇಕು, ನಾನು ಮಲ್ಕೋಬೇಕು. ಐ ವಿಲ್ ಸಿ ಯು ಗೈಸ್, ಬಾಯ್.